ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 16 ಸ್ಕ್ವೇರ್ ಆ್ಯಂಡ್ ಕ್ಯೂಬ್ ನಂಬರ್ ಕನ್ನಡದಲ್ಲಿ ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆ ಈ ಚಾಪ್ಟರ್ದು ಬೇಸಿಕ್ ಕಾನ್ಸೆಪ್ಟ್ ಮತ್ತು ಅಪ್ಲಿಕೇಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಕ್ವೇರ್ ನಂಬರ್ ಅಂದರೆ ಪ್ರಾಡಕ್ಟ್ ಆಫ್ ಟೂ ಈಕ್ವಲ್ ಫ್ಯಾಕ್ಟರ್ಸ್, ಅದನ್ನು ಸ್ಕ್ವೇರ್ ನಂಬರ್ ಅಂತಾರೆ. ವರ್ಗ ಸಂಖ್ಯೆ ಅಂದರೆ ಎರಡು ಸಮ ಅಪವರ್ತನಗಳ ಗುಣಲಬ್ಧನ ವರ್ಗ ಸಂಖ್ಯೆ ಅಂತ ಹೇಳ್ತಾರೆ. ಸ್ಕ್ವೇರ್ ನಂಬರ್ ಅಥವಾ ವರ್ಗ ಸಂಖ್ಯೆನ ಇನ್ನೂ ಸರಳವಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಈ ರೀತಿ ಎಕ್ಸ್ಪ್ಲೇನ್ ಮಾಡ್ಬೋದು. ಒಂದೇ ರೀತಿಯ ಎರಡು ಸಂಖ್ಯೆಗಳನ್ನು ನೋಡಿ, ಒಂದೇ ರೀತಿಯ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ಬರುವ ಸಂಖ್ಯೆಯನ್ನು ಸ್ಕ್ವೇರ್ ನಂಬರ್ ಅಥವಾ ವರ್ಗ ಸಂಖ್ಯೆ ಎಂದು ಕರೆಯುತ್ತಾರೆ. ಸ್ಕ್ವೇರ್ ರೂಟ್ ಅಥವಾ ವರ್ಗಮೂಲ ಅಂದರೆ ನೋಡಿ, ಪ್ರಾಡಕ್ಟ್ ಆಫ್ ಟೂ ಈಕ್ವಲ್ ಫ್ಯಾಕ್ಟರ್ನಲ್ಲಿ ಒಂದೇ ಒಂದು ಫ್ಯಾಕ್ಟರ್ನ ಕನ್ಸಿಡರ್ ಮಾಡಿದ್ರೆ ಅದನ್ನು ಸ್ಕ್ವೇರ್ ರೂಟ್ ಅಥವಾ ವರ್ಗಮೂಲ ಎಂದು ಕರೆಯುತ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸ್ಕ್ವೇರ್ ಫಿಗರ್. ನೋಡಿ, ಒಂದು ಸ್ಕ್ವೇರ್ ಫಿಗರ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಉದ್ದ ಮತ್ತು ಅಗಲ, ಲೆಂತ್ ಮತ್ತು ಬ್ರೆಡ್ತ್ ಎರಡು ಸೇಮ್ ಡೈಮೆನ್ಷನ್ ಇರುತ್ತೆ. ಆಯಿತಾ? ಉದ್ದ ಅಗಲ ಅಥವಾ ಲೆಂತ್ ಬ್ರೆಡ್ತ್ ಸೇಮ್ ಡೈಮೆನ್ಷನ್ ಇರುತ್ತೆ. ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ, ಆಯಿತಾ, ಉದ್ದ ಮತ್ತು ಅಗಲ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ, ಉದ್ದ ಮತ್ತು ಅಗಲ ಎರಡು ಸೇಮ್ ಡೈಮೆನ್ಷನ್ ಇರುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಬರುವ ಸಂಖ್ಯೆಯನ್ನು ವರ್ಗ ಸಂಖ್ಯೆ ಅಥವಾ ಸ್ಕ್ವೇರ್ ನಂಬರ್ ಅಂತ ಕರೀತಾರೆ. ನೋಡಿ, ಇದೇ ಸ್ಕ್ವೇರ್ ಫಿಗರ್ನಲ್ಲಿ ಲೆಂತ್ ಮತ್ತು ಬ್ರೆಡ್ತ್ ಸೇಮ್ ಇರುತ್ತೆ, ಉದ್ದ ಮತ್ತು ಅಗಲ ಎರಡು ಸೇಮ್ ಇರುತ್ತೆ. ಎರಡು ಡೈಮೆನ್ಷನಲ್ಲಿ ಒಂದೇ ಒಂದು ಡೈಮೆನ್ಷನ್ನ ಕನ್ಸಿಡರ್ ಮಾಡಿದ್ರೆ ಇದನ್ನು ಸ್ಕ್ವೇರ್ ರೂಟ್ ಅಥವಾ ವರ್ಗಮೂಲ ಎಂದು ಕರೆಯುತ್ತಾರೆ. ಇದಕ್ಕೆ ರಿಯಲ್ ಲೈಫ್ ಎಕ್ಸಾಂಪಲ್ ಅಂದರೆ ಚೆಸ್ ಬೋರ್ಡ್. ನೀವು ಯಾವುದೇ ಚೆಸ್ ಬೋರ್ಡ್ ತಗೊಂಡ್ರು ಲೆಂತ್ ಮತ್ತು ಬ್ರೆಡ್ತ್ ಸೇಮ್ ಡೈಮೆನ್ಷನ್ ಇರುತ್ತೆ, ಉದ್ದ ಮತ್ತು ಅಗಲ ಸೇಮ್ ಡೈಮೆನ್ಷನ್ ಇರುತ್ತೆ. ಆಯಿತಾ? ಉದ್ದ ಮತ್ತು ಅಗಲ ಸೇಮ್ ಡೈಮೆನ್ಷನ್ ಇರುತ್ತೆ. ಇವೆರಡೂ ಡೈಮೆನ್ಷನ್ನ ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ಸ್ಕ್ವೇರ್ ನಂಬರ್ ಅಥವಾ ವರ್ಗ ಸಂಖ್ಯೆ ಬರುತ್ತೆ. ಆಯಿತಾ? ಇವೆರಡೂ ಡೈಮೆನ್ಷನು ಸೇಮ್ ಇರುತ್ತೆ. ಎರಡರಲ್ಲಿ ಯಾವುದಾದ್ರು ಒಂದು ಡೈಮೆನ್ಷನ್ನ ಕನ್ಸಿಡರ್ ಮಾಡಿದ್ರೆ ಅದನ್ನು ಸ್ಕ್ವೇರ್ ರೂಟ್ ಅಥವಾ ವರ್ಗಮೂಲ ಅಂತ ಕರೀತಾರೆ. ಯಾವುದೇ ಒಂದು ಸ್ಕ್ವೇರು ಅಥವಾ ಚೌಕನ್ನು ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ಒಂದೆರಡು ಸ್ಪೆಷಲ್ ಫೀಚರ್ಸ್ ಇರುತ್ತೆ. ಅದೇನೆಂದರೆ ಇದು ಟೂ ಡೈಮೆನ್ಷನ್ ಶೇಪ್ ಅಂದರೆ ಉದ್ದ ಮತ್ತು ಅಗಲ, ಲೆಂತ್ ಮತ್ತು ಬ್ರೆಡ್ತ್ ಇವೆರಡು ಮಾತ್ರ ಮೆಜರ್ ಮಾಡ್ಬೋದು. ಆಯಿತಾ? ಅದಾದಮೇಲೆ ಯಾವುದೇ ಸ್ಕ್ವೇರು ಅಥವಾ ಚೌಕಕ್ಕೆ ಎಲ್ಲ ಡೈಮೆನ್ಷನ್ನು ಈಕ್ವಲ್ ಇರುತ್ತೆ. ಆಯಿತಾ? ಈ ನಾಲ್ಕು ಡೈಮೆನ್ಷನ್ನು ಈಕ್ವಲ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇದು 30 ಸೆಂಟಿಮೀಟರ್ ಆದರೆ ಇದು 30 ಸೆಂಟಿಮೀಟರ್ ಆಗಿರುತ್ತೆ, ಇದು 30 ಸೆಂಟಿಮೀಟರ್ ಬರುತ್ತೆ, ಇದು 30 ಸೆಂಟಿಮೀಟರ್ ಬರುತ್ತೆ. ಸ್ಕ್ವೇರ್ಗೆ ಇನ್ನೊಂದು ರಿಯಲ್ ಲೈಫ್ ಎಕ್ಸಾಂಪಲ್ ಅಂದರೆ ಕರ್ಚೀಫು. ಸಾಮಾನ್ಯವಾಗಿ ಎಲ್ಲರದ್ದು ಕರ್ಚೀಫ್ ನೋಡಿ ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ಆಯಿತಾ? ಸ್ಕ್ವೇರ್ ಶೇಪ್ ಅಂದರೆ ನಾಲ್ಕು ಡೈಮೆನ್ಷನ್ನು ಸೇಮ್ ಇರುತ್ತೆ. ಸ್ಕ್ವೇರು ಅಥವಾ ಚೌಕಕ್ಕೆ ಇನ್ನೊಂದು ರಿಯಲ್ ಲೈಫ್ ಎಕ್ಸಾಂಪಲ್ ಅಂದರೆ ಮನೆಯಲ್ಲಿ ಫ್ಲೋರ್ಗೆ ಹಾಕಿರ್ತಾರಲ್ಲ ಟೈಲ್ಸು. ಸಾಮಾನ್ಯವಾಗಿ ಬಹುತೇಕ ಮಂದಿ ಸ್ಕ್ವೇರ್ ಶೇಪ್ ಯೂಸ್ ಮಾಡಿರ್ತಾರೆ. ಆಯಿತಾ? ನೋಡಿ, ಆ ಪಿಕ್ಚರ್ ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ಸ್ಕ್ವೇರ್ಗೆ ಇನ್ನೊಂದು ರಿಯಲ್ ಲೈಫ್ ಎಕ್ಸಾಂಪಲ್ ಅಂದರೆ ಕ್ರ್ಯಾಕ್ ಜಾಕ್ ಬಿಸ್ಕೆಟ್. ಆಯಿತಾ? ಆಲ್ಮೋಸ್ಟ್ ಎಲ್ಲ ಕ್ರ್ಯಾಕ್ ಜಾಕ್ ಬಿಸ್ಕೆಟು ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ಆಯಿತಾ? ಎಲ್ಲ ಡೈಮೆನ್ಷನ್ನು ಈಕ್ವಲ್ ಇರುತ್ತೆ. ಸ್ಕ್ವೇರು ಅಥವಾ ಚೌಕಕ್ಕೆ ಮತ್ತೊಂದು ರಿಯಲ್ ಲೈಫ್ ಎಕ್ಸಾಂಪಲ್ ಅಂದರೆ ಕೇರಮ್ ಬೋರ್ಡು. ಆಲ್ಮೋಸ್ಟ್ ಎಲ್ಲ ಕೇರಮ್ ಬೋರ್ಡು ಸ್ಕ್ವೇರ್ ಶೇಪಲ್ಲಿ ಇರುತ್ತೆ, ಎಲ್ಲ ಡೈಮೆನ್ಷನ್ನು ಈಕ್ವಲ್ ಇರುತ್ತೆ. ನೋಡಿ, ಸ್ಕ್ವೇರ್ ರೂಟ್ ಅಥವಾ ವರ್ಗಮೂಲನ ಸೇಮ್ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದೇ ನಂಬರ್ನ ಎರಡು ಸಲ ಮಲ್ಟಿಪ್ಲೈ ಮಾಡಿದ್ರೆ ಸ್ಕ್ವೇರ್ ನಂಬರ್ ಬರುತ್ತೆ ಅಥವಾ ವರ್ಗ ಸಂಖ್ಯೆ ಬರುತ್ತೆ. ಆಯಿತಾ? ಈ ಎರಡು ನಂಬರ್ ಇದೆಯಲ್ಲ, ಎರಡು ನಂಬರಲ್ಲಿ ಒಂದೇ ಒಂದು ನಂಬರ್ನ ಕನ್ಸಿಡರ್ ಮಾಡಿದ್ರೆ ಅದನ್ನು ಸ್ಕ್ವೇರ್ ರೂಟ್ ಅಥವಾ ವರ್ಗಮೂಲ ಅಂತ ಕರೀತಾರೆ. ಆಯಿತಾ? ನೋಡಿ, ಒಂದೇ ನಂಬರ್ನ ಎರಡು ಸಲ ಮಲ್ಟಿಪ್ಲೈ ಮಾಡಿದ್ರೆ ಸ್ಕ್ವೇರ್ ನಂಬರ್ ಬರುತ್ತೆ, ಸ್ಕ್ವೇರ್ ನಂಬರ್ ಅಥವಾ ವರ್ಗ ಸಂಖ್ಯೆ ಬರುತ್ತೆ. ಆಯಿತಾ? ಇವೆರಡು ನಂಬರಲ್ಲಿ ಒಂದೇ ಒಂದು ನಂಬರ್ನ ಕನ್ಸಿಡರ್ ಮಾಡಿದ್ರೆ ಇದೇನಾಗುತ್ತೆ, ಸ್ಕ್ವೇರ್ ರೂಟ್ ಆಗಿರುತ್ತೆ. ಇದ್ರದ್ದು ಸ್ಕ್ವೇರ್ ರೂಟ್ ಆಗಿರುತ್ತೆ. ಒನ್ಸ್ ಅಗೇನ್, ಒಂದೇ ನಂಬರ್ನ ಎರಡು ಸಲ ಮಲ್ಟಿಪ್ಲೈ ಮಾಡಿದ್ರೆ ಸ್ಕ್ವೇರ್ ನಂಬರ್ ಬರುತ್ತೆ, ವರ್ಗ ಸಂಖ್ಯೆ ಬರುತ್ತೆ. ಆಯಿತಾ? ಈ ವರ್ಗ ಸಂಖ್ಯೆದು ಸ್ಕ್ವೇರ್ ರೂಟ್ ಅಥವಾ ವರ್ಗಮೂಲ ಎರಡರಲ್ಲಿ ಒಂದು ನಂಬರ್ನ ಕನ್ಸಿಡರ್ ಮಾಡಿ. ಅದೇ ರೀತಿ ಇದಕ್ಕೂ ಒಂದೇ ನಂಬರ್ನ ಎರಡು ಸಲ ಮಲ್ಟಿಪ್ಲೈ ಮಾಡಿದ್ರೆ ಸ್ಕ್ವೇರ್ ನಂಬರ್ ಅಥವಾ ವರ್ಗ ಸಂಖ್ಯೆ ಬರುತ್ತೆ. ಇವೆರಡು ನಂಬರಲ್ಲಿ ಒಂದೇ ಒಂದು ನಂಬರ್ನ ಕನ್ಸಿಡರ್ ಮಾಡಿದ್ರೆ ನಿಮಗೆ ಸ್ಕ್ವೇರ್ ರೂಟ್ ಅಥವಾ ವರ್ಗಮೂಲ ಬರುತ್ತೆ. ತುಂಬ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಆಫ್ 3 ಈಕ್ವಲ್ ಫ್ಯಾಕ್ಟರ್ನ ಕ್ಯೂಬ್ ನಂಬರ್ ಅಂತ ಕರೀತಾರೆ. ಕನ್ನಡದಲ್ಲಿ
ಮೂರು ಸಮ ಅಪವರ್ತನಗಳ ಗುಣಲಬ್ಧನ ಘನಸಂಖ್ಯೆ ಎಂದು ಕರೆಯುತ್ತಾರೆ. ನೋಡಿ, ಇದನ್ನು ಇನ್ನೂ ಸರಳವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದೇ ರೀತಿಯ ಮೂರು ಸಂಖ್ಯೆಗಳನ್ನು ಗುಣಿಸಿದಾಗ ಬರುವ ಸಂಖ್ಯೆಯನ್ನು ಕ್ಯೂಬ್ ನಂಬರ್ ಅಥವಾ ಘನಸಂಖ್ಯೆ ಎಂದು ಕರೆಯುತ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕ್ಯೂಬಲ್ಲಿ ಲೆಂತ್, ವಿಡ್ತ್ ಮತ್ತು ಹೈಟು, ಆಯಿತಾ, ಉದ್ದ, ಅಗಲ ಮತ್ತು ಎತ್ತರ ಮೂರು ಡೈಮೆನ್ಷನ್ನು ಸೇಮ್ ಇರುತ್ತೆ. ಆಯಿತಾ, ಈ ಮೂರು ಡೈಮೆನ್ಷನ್ನ ಮಲ್ಟಿಪ್ಲೈ ಮಾಡಿದ್ರೆ ಬರುವ ಸಂಖ್ಯೆಯನ್ನು ಕ್ಯೂಬ್ ನಂಬರ್ ಅಥವಾ ಘನಸಂಖ್ಯೆ ಎಂದು ಕರೆಯುತ್ತಾರೆ. ನೋಡಿ, ಕ್ಯೂಬ್ ರೂಟ್ ಅಥವಾ ಘನಮೂಲ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರಾಡಕ್ಟ್ ಆಫ್ ತ್ರೀ ಈಕ್ವಲ್ ಫ್ಯಾಕ್ಟರ್ನಲ್ಲಿ ಯಾವುದಾದ್ರೂ ಒಂದೇ ಒಂದು ಫ್ಯಾಕ್ಟರ್ನ ಕನ್ಸಿಡರ್ ಮಾಡಿದ್ರೆ ಅದನ್ನು ಕ್ಯೂಬ್ ರೂಟ್ ಅಥವಾ ಘನಮೂಲ ಎಂದು ಕರೆಯುತ್ತಾರೆ. ಅದನ್ನು ಇನ್ನೂ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದೇ ರೀತಿಯ ಮೂರು ಸಂಖ್ಯೆಗಳ ಗುಣಾಕಾರದಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆನ ಕನ್ಸಿಡರ್ ಮಾಡಿದ್ರೆ ಅದನ್ನು ಕ್ಯೂಬ್ ರೂಟ್ ಅಥವಾ ಘನಮೂಲ ಎಂದು ಕರೆಯುತ್ತಾರೆ. ನೋಡಿ, ಈಗ ಕ್ಯೂಬ್ ನಂಬರ್ ಅಥವಾ ಘನಸಂಖ್ಯೆನ ಈ ಫಿಶ್ ಟ್ಯಾಂಕ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯಿತಾ, ಲೆಂತ್, ಬ್ರೆಡ್ತ್, ಹೈಟ್, ಉದ್ದ, ಅಗಲ ಮತ್ತು ಎತ್ತರ ಈ ಮೂರು ಡೈಮೆನ್ಷನ್ ಸೇಮ್ ಇದ್ದಾಗ ಇದನ್ನು ಕ್ಯೂಬ್ ಅಂತ ಕರಿತೀವಿ. ಆಯಿತಾ, ಈಗ ಮೂರು ಡೈಮೆನ್ಷನ್ನು ಸೇಮ್ ಇದೆ, ಉದ್ದ, ಅಗಲ, ಎತ್ತರ, ಲೆಂತ್, ಬ್ರೆಡ್ತ್, ಹೈಟು ಮೂರು ಡೈಮೆನ್ಷನ್ ಸೇಮ್ ಇದೆ. ಈ ಮೂರು ಡೈಮೆನ್ಷನ್ ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ಬರುವ ಸಂಖ್ಯೆಯನ್ನು ಕ್ಯೂಬ್ ನಂಬರ್ ಅಥವಾ ಘನಸಂಖ್ಯೆ ಎಂದು ಕರೆಯುತ್ತಾರೆ. ಕ್ಯೂಬ್ ರೂಟ್ ಅಥವಾ ಘನಮೂಲನ ಈ ಫಿಶ್ ಟ್ಯಾಂಕ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಂತ್, ಬ್ರೆಡ್ತ್, ಹೈಟ್, ಉದ್ದ, ಅಗಲ ಮತ್ತು ಎತ್ತರ ಈ ಮೂರು ಡೈಮೆನ್ಷನ್ ಸೇಮ್ ಇದ್ದಾಗ ಇದನ್ನು ಕ್ಯೂಬ್ ಅಂತ ಕರಿತೀವಿ. ಆಯಿತಾ, ಈಗ ಮೂರು ಡೈಮೆನ್ಷನ್ ಸೇಮ್ ಇದೆ, ಲೆಂತ್, ಬ್ರೆಡ್ತ್, ಹೈಟು ಮೂರು ಡೈಮೆನ್ಷನ್ ಸೇಮ್ ಇದೆ. ಮೂರು ಡೈಮೆನ್ಷನ್ಲಿ ಯಾವ್ದಾರ ಒನ್ ಡೈಮೆನ್ಷನ್ ತೊಗೊಳ್ಳಿ, ಲೆಂತ್ ಆರು ತೊಗೊಳ್ಳಿ, ವಿಡ್ತ್ ಆರು ತೊಗೊಳ್ಳಿ, ಹೈಟ್ ಆರು ತೊಗೊಳ್ಳಿ. ಆಯಿತಾ, ಯಾವ್ದಾದ್ರು ಮೂರರಲ್ಲಿ ಯಾವ್ದಾದ್ರು ಒಂದು ಡೈಮೆನ್ಷನ್ ತೊಗೊಳ್ಳಿ, ಉದ್ದನಾರು ತೊಗೊಳ್ಳಿ, ಅಗಲನಾರು ತೊಗೊಳ್ಳಿ, ಎತ್ತರನಾರು ತೊಗೊಳ್ಳಿ. ಮೂರು ಡೈಮೆನ್ಷನ್ ಯಾವ್ದಾದ್ರು ಒಂದೇ ಒಂದು ಡೈಮೆನ್ಷನ್ನ ಕನ್ಸಿಡರ್ ಮಾಡಿದ್ರೆ ನೋಡಿ, ಲೆಂತ್, ಬ್ರೆಡ್ತ್, ಹೈಟು, ಉದ್ದ, ಅಗಲ, ಎತ್ತರ ಮೂರು ಡೈಮೆನ್ಷನ್ ಯಾವ್ದಾರ ಒಂದು ಡೈಮೆನ್ಷನ್ನ ಕನ್ಸಿಡರ್ ಮಾಡಿದ್ರೆ ಅದನ್ನು ಕ್ಯೂಬ್ ರೂಟ್ ಅಥವಾ ಕನ್ನಡದಲ್ಲಿ ಘನಮೂಲ ಎಂದು ಕರೆಯುತ್ತಾರೆ. ತುಂಬ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಕ್ಯೂಬ್ಗೆ ಒಂದೆರಡು ಸ್ಪೆಷಲ್ ಫೀಚರ್ಸ್ ಇದೆ. ಅದೇನಂದರೆ ಕ್ಯೂಬು 3 ಡೈಮೆನ್ಷನ್ ಸಾಲಿಡ್ ಶೇಪ್. ಆಯಿತಾ, ಕ್ಯೂಬು 3 ಡೈಮೆನ್ಷನಲ್ ಸಾಲಿಡ್ ಶೇಪ್. ಹಂಗಂದರೆ ಪ್ರತಿಯೊಂದು ಕ್ಯೂಬ್ಗೂ ಲೆಂತ್ ಇರುತ್ತೆ, ವಿಡ್ತ್ ಇರುತ್ತೆ, ಹೈಟ್ ಇರುತ್ತೆ. ಆಯಿತಾ, ಉದ್ದ ಇರುತ್ತೆ, ಅಗಲ ಇರುತ್ತೆ, ಎತ್ತರ ಇರುತ್ತೆ. ಅದಾದಮೇಲೆ ಪ್ರತಿಯೊಂದು ಕ್ಯೂಬ್ದು ಲೆಂತ್, ಬ್ರೆಡ್ತ್, ಹೈಟ್, ಉದ್ದ, ಅಗಲ ಮತ್ತು ಎತ್ತರ ಮೂರು ಡೈಮೆನ್ಷನ್ನು ಈಕ್ವಲ್ ಆಗಿರುತ್ತೆ. ಅಕಸ್ಮಾತ್ ಲೆಂತ್ ಏನಾರ 30 ಸೆಂಟಿಮೀಟರ್ ಇದ್ದರೆ ವಿಡ್ತು 30 ಸೆಂಟಿಮೀಟರ್ ಇರುತ್ತೆ, ಹೈಟು 30 ಸೆಂಟಿಮೀಟರ್ ಇರುತ್ತೆ. ಮೂರು ಡೈಮೆನ್ಷನ್ನು ಯಾವಾಗಲೂ ಈಕ್ವಲ್ ಇರುತ್ತೆ. ಸ್ಕ್ವೇರಲ್ಲಿ ಥಿಕ್ನೆಸ್ ಇರಲ್ಲ, ದಪ್ಪ ಇರಲ್ಲ, ಅದಕ್ಕೆ ಅದನ್ನು 2 ಡೈಮೆನ್ಷನ್ ಅಂತ ಹೇಳ್ತೀವಿ. ಕ್ಯೂಬಲ್ಲಿ ಥಿಕ್ನೆಸ್ ಇರುತ್ತೆ, ದಪ್ಪ ಇರುತ್ತೆ, ಅದಕ್ಕೆ ಇದನ್ನು 3 ಡೈಮೆನ್ಷನ್ ಅಂತ ಹೇಳ್ತೀವಿ. ಇಷ್ಟೇ ಡಿಫ್ರೆನ್ಸು. ಇನ್ ಜನರಲ್ ಲೆಂತ್, ಬ್ರೆಡ್ತ್, ಹೈಟ್, ಉದ್ದ, ಅಗಲ ಮತ್ತು ಎತ್ತರ ಮೂರು ಡೈಮೆನ್ಷನು ಈಕ್ವಲ್ ಇದ್ದರೆ ಅದನ್ನು ಕ್ಯೂಬ್ ಅಂತ ಹೇಳ್ತೀವಿ. ನೋಡಿ, ಒಂದೇ ಪಿಕ್ಚರಲ್ಲಿ ಕ್ಯೂಬ್ ನಂಬರ್, ಸ್ಕ್ವೇರ್ ನಂಬರ್, ರೂಟ್ ನಂಬರ್ ಕನ್ನಡದಲ್ಲಿ ಘನಸಂಖ್ಯೆ, ವರ್ಗ ಸಂಖ್ಯೆ, ಮೂಲ ಸಂಖ್ಯೆನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಂಬರ್ 2ದು ಸ್ಕ್ವೇರ್ ನಂಬರ್ 4 ಆಗಿರುತ್ತೆ, ಕ್ಯೂಬ್ ನಂಬರ್ 8 ಆಗಿರುತ್ತೆ. ನಂಬರ್ 3ದು ಸ್ಕ್ವೇರ್ ನಂಬರ್ 9 ಆಗಿರುತ್ತೆ, ಕ್ಯೂಬ್ ನಂಬರ್ 27 ಆಗಿರುತ್ತೆ. ನಂಬರ್ 4ದು ಸ್ಕ್ವೇರ್ ನಂಬರ್ 16 ಆಗಿರುತ್ತೆ, ಕ್ಯೂಬ್ ನಂಬರ್ 64 ಆಗಿರುತ್ತೆ. ನಂಬರ್ 5ದು ಸ್ಕ್ವೇರ್ ನಂಬರ್ 25 ಆಗಿರುತ್ತೆ, ಕ್ಯೂಬ್ ನಂಬರ್ 125 ಆಗಿರುತ್ತೆ. ಈಗ ಇದನ್ನೇ ಉಲ್ಟಾ ಎಕ್ಸ್ಪ್ಲೇನ್ ಮಾಡ್ತೀನಿ. ನಂಬರ್ 4 ಮತ್ತು 8ದು ಸ್ಕ್ವೇರ್ ರೂಟು ಮತ್ತು ಕ್ಯೂಬ್ ರೂಟು ನಂಬರ್ 2 ಆಗಿರುತ್ತೆ. ನಂಬರ್ 9 ಮತ್ತು 27ದು ಸ್ಕ್ವೇರ್ ರೂಟು, ಕ್ಯೂಬ್ ರೂಟು ನಂಬರ್ 3 ಆಗಿರುತ್ತೆ. ನಂಬರ್ 16 ಮತ್ತು 64ದು ಸ್ಕ್ವೇರ್ ರೂಟು, ಕ್ಯೂಬ್ ರೂಟು ನಂಬರ್ 4 ಆಗಿರುತ್ತೆ. ನಂಬರ್ 25 ಮತ್ತು ನಂಬರ್ 125ದು ಸ್ಕ್ವೇರ್ ರೂಟು, ಕ್ಯೂಬ್ ರೂಟು ನಂಬರ್ 5 ಆಗಿರುತ್ತೆ. ನೋಡಿ, ಈ ರೂಟ್ ನಂಬರು, ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು. 2, 4, 8, 3, 9, 27, 4, 16, 64, 5, 25, 125 ಈ ರೀತಿ
20ವರೆಗೂ ಪ್ರಾಕ್ಟೀಸ್ ಮಾಡಿರಬೇಕು ನೀವು. ಈಗ ಎಕ್ಸಾಂಪಲ್ ಕೊಡ್ತೀನಿ, ನಮ್ಮ ಹುಡುಗ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದಾನೆ ಅಂದ್ಬಿಟ್ಟು ಎಕ್ಸಾಂಪಲ್ ಕೊಡ್ತೀನಿ. ಮಂತ್ರದ ರೀತಿ ಪ್ರಾಕ್ಟೀಸ್ ಮಾಡಬೇಕು. ನೀವು ಏನಾದರೂ ನವೋದಯ ಪಾಸ್ ಆಗಬೇಕು ಅಂದರೆ ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರು, ರೂಟ್ ನಂಬರ್ನ ಮಂತ್ರದ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇದಾದಮೇಲೆ.